ನೀವು ಇಷ್ಟೊಂದು ಕಷ್ಟದಲ್ಲೂ ಕೂಡ ಗುರು ರಾಯರಿಗೆ ಇಷ್ಟ ಅಂತ ತುಳಸಿನ ಕೊಟ್ಟು ಹೂವನ್ನ ಇಟ್ಟು ಪೂಜಿಸಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಎಷ್ಟೊಂದು ನೋವಿದೆ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳಿದೆ, ನೀವು ಎಷ್ಟು ಕಣ್ಣೀರ್ ಹಾಕ್ತಾ ಇದ್ದೀರಾ ಅಂತ ರಾಯರಿಗೆ ಅರ್ಥ ಆಗಿಲ್ಲ ಅನ್ಕೋತೀರಾ? ಖಂಡಿತ ಅರ್ಥ ಆಗಿದೆ. ನಿಮ್ಮ ಮನಸ್ಸಲ್ಲಿ ಎಷ್ಟೊಂದು ನೋವಿದೆ, ಜೀವನದಲ್ಲಿ ನೀವು ಎಷ್ಟೊಂದು ಕಷ್ಟಗಳನ್ನ ಅವಮಾನಗಳನ್ನ ಎದುರಿಸ್ತಾ ಇದ್ದೀರಾ, ಎಷ್ಟು ನೀವು ಕಣ್ಣೀರ್ ಹಾಕ್ತಾ ಇದ್ದೀರಾ ಅನ್ನೋದು ಕೂಡ ಪ್ರತಿಯೊಂದು ಕೂಡ ರಾಯರಿಗೆ ಇವತ್ತು ಅರ್ಥ ಆಗಿದೆ. ಯಾಕಂದ್ರೆ ಇವತ್ತು ನೀವು ಸಲ್ಲಿಸಿದಂತ ಪೂಜೆ ಸೇವೆ ಇದೆಯಲ್ಲ, ಅದು ನಿಮ್ಮ ಇಚ್ಛೆ ಅಂತೆ ನಡೆದಿಲ್ಲ, ಸ್ವತಃ ರಾಯರ ಇಚ್ಛೆ ಅಂತೆ ನಡೆದಿದೆ. ಯಾಕಂದ್ರೆ ಇಲ್ಲಿಂದ ನಿಮ್ಮ ಕಷ್ಟಗಳು ದೂರ ಆಗುವಂತ ಸಮಯ ಬಂದಿದೆ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಷ್ಟೊಂದು ನೊಂದಿದಿರ ಜೀವನದಲ್ಲಿ ಅಂತ ರಾಯರು ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು ನಿಮ್ಮ ಜೀವನದ ಜವಾಬ್ದಾರಿನ ರಾಯರೇ ತಗೊಂತಾರೆ. ರಾಯರ ಇಚ್ಛೆ ಅಂತಾನೆ ನಿಮ್ಮ ಜೀವನ ಶುರು ಆಗುತ್ತೆ. ಇನ್ಮೇಲೆ ಒಂದು ಸಲ ರಾಯರು ಕೈ ಹಿಡಿದ್ರು ಅಂತ ಅಂದ್ರೆ ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಮಾತ್ರ ಅಲ್ಲ, ಪ್ರತಿಯೊಂದಕ್ಕೂ ಕೂಡ ಉತ್ತರ ಸಿಗುತ್ತೆ. ಯಾರೆಲ್ಲ ನಿಮ್ಗೆ ಅವಮಾನ ಮಾಡಿರ್ತಾರೆ, ಎಷ್ಟೊಂದು ಕಷ್ಟಗಳನ್ನ ಕೊಟ್ಟಿರ್ತಾರೆ, ನೀವು ಯಾರಿಂದ ಕಣ್ಣೀರ್ ಹಾಕಿರ್ತೀರಾ, ನೀವು ಇಷ್ಟೊಂದು ಕಷ್ಟದಲ್ಲೂ ಕೂಡ